ಆಲಿಸು ನೀಲಾಬ್ಜನಿ ನಯನ ವನವಿರಾಜಮಾನನೇ ಆಲಿಸು ನೀಲಾಬ್ಜನಿ ನಯನ ವನವಿರಾಜಮಾನನೇ ಆಲಿಸು. ಸ್ವಾಮಿ ನಾತನ ಮೃಗವಿದಾನಿ ತಂದು ಕೊಟ್ಟರೆ ಸ್ವಾಮಿ ನಾತನ ಮೃಗವಿದಾನಿ ತಂದು ಕೊಟ್ಟರೆ ನಾವು ತೋಷದಿಂದಿರುವೆ ವನವಿರಾಜಮಾನನೇ ಆಲಿಸು ನೀಲಾಬ್ಜನಿ ನಯನ ವನವಿರಾಜಮಾನನೇ ಆಲಿಸು ಆಲಿಸು ಆಲಿಸು. ಸ್ವಾಮಿ ಅಲ್ಲಿ ನೋಡಿ, ಆ ಸಾರಂಗವು ಎಷ್ಟೊಂದು ಸುಂದರವಾಗಿರುವುದು. ಅದನ್ನು ನನಗೆ ತಂದು ಕೊಟ್ಟರೆ ಅದರೊಂದಿಗೆ ನಾನು ಆಟವನ್ನು ಆಡಿಕೊಂಡು ಕಾಲವನ್ನು ಕಳೆಯುವೆನು ಸ್ವಾಮಿ. ಸೀತಾ, ಈ ಮೃಗವನ್ನು ನೋಡಿದರೆ ನನಗೇಕೋ ಅನುಮಾನವಾಗುತ್ತಿರುವುದು. ಆದ್ದರಿಂದ ಈ ಮೃಗದ ಗೊಡವೆ ನಿನಗೆ ಬೇಡ. ನಿನಗೆ ಹಾಗೆ ಬೇಕೆಂದರೆ ಬೇರೊಂದು ಮೃಗವನ್ನು ತಂದುಕೊಡುತ್ತೇನೆ. ಸ್ವಾಮಿ, ನೀವಿಲ್ಲದ ಸಮಯದಲ್ಲಿ ನಾನು ಆಟವನ್ನು ಆಡಿಕೊಂಡು ಕಾಲ ಕಳೆಯಲು ಈ ಮೃಗವು ನನಗೆ ತುಂಬಾ ಮನಸ್ಸಾಗಿರುವುದು ಸ್ವಾಮಿ. ಈ ಮೃಗವನ್ನು ತಂದುಕೊಡಿ ಸ್ವಾಮಿ. ಹಾಗೆ ಆಗಲಿ. ಮಾಯಾ ಮೃಗವನಿದ ಸೀತಾ, ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಈಗ. ಮಾಯಾ ಮೃಗವನಿದ ಸೀತಾ, ದಾನವ ಮಾಯೆ ಸೀತಾ, ಸೀತಾ, ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ನಿಜವನ ರೂಪುವೆ ತಿಳಿಯಲಿಲ್ಲ. ನಿಜವನ ರೂಪುವೆ ತಿಳಿಯಲಿಲ್ಲ. ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಈಗ. ಮಾಯಾ ಮೃಗವನಿದ ಮಾಯಾ ಮೃಗವನಿದ ಮಾಯಾ ಮೃಗವನಿದ. ಸೀತಾ, ಸ್ವಾಮಿ ಈ ಮೃಗವನ್ನು ನೋಡಿದರೆ ನನಗೆ ಏಕೋ ಅನುಮಾನವಾಗುತ್ತಿರುವುದು. ಆದ್ದರಿಂದ ಈ ಮೃಗದ ಗೊಡವೆ ನಿನಗೆ ಬೇಡ. ನಿನಗೆ ಯಾಕೆ ಬೇಕೆಂದರೆ ಆ ಚಂದ್ರನ ಮೇಲಿರುವ ಮೃಗವನ್ನು ತಂದು ಕೊಡುತ್ತೇನೆ. ಸ್ವಾಮಿ, ಈ ಮೃಗವನ್ನು ತಂದು ಕೊಡಲಾಗದೆ ನೀವು ಹೀಗೆ ಹೇಳುತ್ತಿರುವಿರಿ. ಪ್ರಾಣೇಶ್ವರ, ನೀವು ಈ ಸಾರಂಗವನ್ನು ತಂದು ಕೊಡದೇ ಇದ್ದರೆ ನಾನು ಆಹಾರಾದಿಗಳನ್ನು ತ್ಯಜಿಸಿ ಬಿಡುವೆನು ಸ್ವಾಮಿ. ಸ್ತ್ರೀಯರು ತಮ್ಮ ಹಠವನ್ನು ಬಿಡತಕ್ಕವರಲ್ಲ. ಹಾಗಲಿ ಲಕ್ಷ್ಮಣ, ಅಗ್ರಜ, ಆಶ್ರಮದ ಬಳಿ ಎಚ್ಚರವಾಗಿರು. ಈ ಮೃಗವನ್ನು ತರುವುದಕ್ಕಾಗಿ ಹೋಗು. ಅಗ್ರಜ, ಅಲ್ಪವಾದ ಮೃಗಕ್ಕೆ ತಾವೇಕೆ ಹೋಗಬೇಕು? ನೀವು ಆಶ್ರಮದ ಬಳಿಯಲ್ಲೇ ಇರಿ, ನಾನೇ ಹೋಗಿ ತೆಗೆದುಕೊಂಡು ಬರ್ತೇನೆ. ಲಕ್ಷ್ಮಣ, ಈ ಮೃಗವನ್ನು ನೋಡಿದರೆ ಸಾಮಾನ್ಯದ ಮೃಗದಂತೆ ಕಾಣುತ್ತಿಲ್ಲ. ಆದ್ದರಿಂದ ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ. ಅಪ್ಪಣೆ ಅಗ್ರಜ. ಆಶ್ರಮದ ಬಳಿ ಎಚ್ಚರವಾಗಿರು. ಅಪ್ಪಣೆ ಅಗ್ರಜ. ಪಾಪಿಯೇ ನಿಲ್ಲು ಹೋಗುವುದಲ್ಲಿಗೆ, ಪಾಪಿಯೇ
ಪ್ರಾಣೇಶ್ವರ ಆರ್ತಧ್ವನಿಯು ಕೇಳಿ ಬರುತ್ತಿರುವುದು. ಬೇಗ ಹೋಗಿ ನೋಡು ಲಕ್ಷ್ಮಣ. ಅಮ್ಮ, ಜಗದ್ರಕ್ಷಕನಾದ ಶ್ರೀರಾಮಚಂದ್ರನಿಗೆ ಅಲ್ಪವಾದ ಮುಖದಿಂದ ಅಪಾಯವೆಂದರಂತಾನೆ. ಲಕ್ಷ್ಮಣ, ಅದು ನನ್ನ ಸ್ವಾಮಿ ಆರ್ತಧ್ವನಿಯೇ ಹೊರತು ಬೇರೊಂದಲ್ಲ. ಬೇಗ ಹೋಗಿ ನೋಡು ಲಕ್ಷ್ಮಣ. ಅಮ್ಮ, ಏತಕ್ಕೆ ಈ ರೀತಿ ಕುತೂಹಲ ಪಡುತ್ತಿರುವೆ? ಅಗ್ರಜರು ಇಷ್ಟರಲ್ಲೇ ಇಲ್ಲಿಗೆ ಬರುವರು. ಲಕ್ಷ್ಮಣ, ನಾನು ಇಷ್ಟವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನನ್ನ ಸ್ವಾಮಿಗೆ ಕೇಡನ್ನು ಬಯಸುತ್ತಾ ನನ್ನ ಮಾನಾಪಹರಣ ಮಾಡಬೇಕೆಂದು ಯೋಚಿಸಿರುವೆಯಾ? ಶಿವ ಶಿವ ರಾಮಚಂದ್ರ. ಉರಿಯೋಳ್ ಕಾಸಿದ ಸರಳಿನ ತರದಿ, ಉರಿಯೋಳ್ ಕಾಸಿದ ಸರಳಿನ ತರದಿ, ಕರ್ನೈಗಳ ಹಿರಿಯು ತೀರ್ಪಂ ಆ ಪುರುಷೋಕ್ತಿಯ ಕೇಳ್ಮೆ, ಪುರುಷೋಕ್ತಿಯ ಕೇಳ್ಮೆ, ಹರಣಮೋ ಕೋಗಿಲ್ದೆಂದ ಕಟ ಕಟ ಮಾತೆಯಾದ ಅತ್ತಿಗೆಯವರೇ, ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾವುಗಳು ಬರುವವರೆಗೂ ಈ ಆಜ್ಞೆಯನ್ನು ದಾಟಿ ಆಚೆಗೆ ಬರಕೂಡದು. ಅಷ್ಟ ದಿಕ್ಪಾಲಕರುಗಳೇ, ಸೂರ್ಯ ಚಂದ್ರಾದಿಗಳೇ, ಸಪ್ತ ಋಷಿಗಳೇ, ಲೋಕಮಾತಾದೆ ಭೂದೇವಿ, ಈ ನಿಮ್ಮ ಮಗಳಾದ ಜಾನಕಿಯನ್ನು ನಾವುಗಳು ಬರುವವರೆಗೂ ಕಾಪಾಡತಕ್ಕ ಭಾರವು ನಿಮ್ಮದಾಗುತ್ತದೆ. ಮಾತೆಯಾದ ಹತಿಗೆಯವರೇ, ನಾನಿನ್ನು ಹೋಗಿ ಬರುತ್ತೇನೆ. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಪಾವನ ನಾಮ ಪರಾತ್ಪರ ಶಂಕರ ಗಿರಿಜ ಮನೋಹರ ಪರಶಿವನೇ, ಪಾವನ ಮಾಮ ಪರಾತ್ಪರ ಶಂಕರ ಗಿರಿಜ ಮನೋಹರ ಪರಶಿವನೇ, ದೇವಾದಿ ದೇವನೇ ಪ್ರಾರ್ಥಿಪೆ ನಿಮ್ಮನು ಪಾಲಿಸು ಪಾರ್ವತಿ ರಮಣ ಶಂಭೋ, ದೇವಾದಿ ದೇವನೇ ಪ್ರಾರ್ಥಿಪೆ ನಿಮ್ಮನು ಪಾಲಿಸು ಪಾರ್ವತಿ ರಮಣ ಶಂಭೋ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಆಹಾ, ನಾನು ಸರಿಯಾದ ಸಮಯಕ್ಕೆ ಬಂದೆನು. ಸೀತೆಯು ಓರ್ವಳೆ ಆಶ್ರಮದಲ್ಲಿರುವಳು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ಎಲೆ ಮಂಗಳಾಂಗಿಯೇ, ನಿನಗೆ ಶುಭವಾಗಲಿ. ನಿನ್ನ ಎದುರಾಗಿ ಬಂದು ನಿಂತಿರುವ ಈ ಸನ್ಯಾಸಿಗೆ ಮೊದಲು ಭಿಕ್ಷೆಯನ್ನು ನೀಡು. ಇದೇನಿದೆ? ನನ್ನ ಸ್ವಾಮಿಯು ನನ್ನ ಮೈದುನನಾದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ, ನಾನು ಹೇಗೆ ಭಿಕ್ಷೆ ನೀಡಲಿ? ಇದೇನು ಈ ರೀತಿಯಾಗಿ ಹೇಳುತ್ತಿರುವೆ? ಅತಿಥಿಗಳಾಗಿ ಬಂದಂತ ನಮ್ಮಂತ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಡಲು ನಿನ್ನ ಪತಿ, ನಿನ್ನ ಮೈದುನನು ಬೇಕೋ? ಪೂಜ್ಯರೇ, ನನ್ನ ಸ್ವಾಮಿಯು ನನ್ನ ಮೈದುನನಾದ ಲಕ್ಷ್ಮಣನು ಎಲ್ಲಿಯೋ ಹೋಗಿದ್ದಾರೆ. ಅವರು ಎಲ್ಲಿರುವರೆಂದು ನಿಮ್ಮ ದಿವ್ಯ ದೃಷ್ಟಿಯಿಂದ ತಿಳಿಸಬಾರದೆ? ಲಲಲಾಮಣಿ ಜಲ ಜಾಂಬಕಿನಿ, ಲಲಲಾಮಣಿ ಜಲ ಜಾಂಬಕಿನಿ, ಲಾಲಿಸು ಭೂ ಸಂಭವೇನಿ. ಲಲಲಾಮಣಿ ಜಲ ಜಾಂಬಕಿನಿ, ಲಾಲಿಸು ಭೂ ಸಂಭವೇನಿ. ನಲ್ಲನ ವಂಚಿಸಲಲ್ಲೇ ನಿಲ್ಲಲೊಯ್ದರೋ,
ನಲ್ಲೆಯಾಗ ಗೈಯುತ್ತಿಹರು ಕುಲ್ಲಧನುಜರು ನಲಲಾಮಣಿ ಜಲ ಜಾಂಬಕಿನಿ ತಾಯಿ, ನಾನು ಬಂದು ಬಹಳ ಹೊತ್ತಾಯಿತು. ಮೊದಲು ನನಗೆ ಭಿಕ್ಷೆಯನ್ನು ನೀಡು. ನಿನ್ನ ಪತಿಯು ನಿನ್ನ ಮೈದುನನು ರಾಕ್ಷಸರು ಮಾಡಿರುವ ಯಾಗಕ್ಕೆ ತುತ್ತಾಗಿರುವರು. ಪೂಜ್ಯರೇ, ಇದೇನು ಹೀಗೆ ಹೇಳುತ್ತಿರುವರಲ್ಲ? ನಿನ್ನ ಪತಿಯು ನಿನ್ನ ಮೈದುನನ್ನು ಸುಖವಾಗಿರಬೇಕಾದರೆ ನಮ್ಮಂತಹ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಟ್ಟರಲ್ಲವೇ? ಈಗೇನು ಮಾಡಲಿ, ಇರಲಿ, ಪೂಜ್ಯರಿಗೆ ಭಿಕ್ಷೆಯನ್ನು ನೀಡುವೆನು. ಏನಿದು? ಇದೇನು ಆಶ್ಚರ್ಯ! ಈ ಬೆಂಕಿ ಸ್ಪರ್ಶಿಸಲು ಕಾರಣವಾದರೂ ಏನು? ಇದನ್ನು ನನ್ನ ದಿವ್ಯ ಶಕ್ತಿಯಿಂದ ತಿಳಿದುಕೊಳ್ಳುತ್ತೇನೆ. ಲಕ್ಷ್ಮಣ, ಲಕ್ಷ್ಮಣ, ಬಲ್ಲೆ ನಿನ್ನಯ ಈ ಮಾಯಾಜಾಲವನ್ನು. ನಾವುಗಳು ಬರುತ್ತೇವೆಂದು ತಿಳಿದು ಅಷ್ಟ ದಿಕ್ಪಾಲಕರನ್ನೇ ಇಲ್ಲಿ ನೀನು ಪ್ರತಿಷ್ಠಾಪಿಸುತ್ತಿರುವೆಯಾ? ಸಾಧ್ಯವಿಲ್ಲ. ನನ್ನಿಂದ ಸೀತೆಯನ್ನು ವಶಪಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ತಾಯಿ, ಮೊದಲು ನನಗೆ ಭಿಕ್ಷೆಯನ್ನು ನೀಡು. ಹೀಗೆ ಬಾ ತಾಯಿ. ಇದೋ ನೋಡು ಪೌಲಶ ವಂಶ ಕಳಶಾಂಬುದಿ ಚಂದನು ಸಮಸ್ತ ನಿರ್ಜರ ಮನುಷ್ಯ ಮಗನ ಮನ್ಮತಾಂಗನ ನೋಡ ದುಶ್ಯಾಶ ವಂಶವೇ ಭುಜಂತಕ ಕಂಡನು ಸುಪ್ರಚಂಡಂ ನೋಡಿರೋ ಹರಿರಾಯನ ಗಂಡನ ನೋಡು ನೋಡು ಈ ರಾವಣ ಸಾರ್ವಭೌಮನ. ಜಾರಿಗೆ ಯಾರು ನನ್ನ ಪುಷ್ಪ ಕೈಮಾನವು ಸಿದ್ಧವಾಗಲಿ. ಹಾ ಪ್ರಾಣೇಶ್ವರ, ಯಾರಾದರೂ ನನ್ನನ್ನು ರಕ್ಷಿಸಬಾರದೆ? ಹೋಗೋಣ. ಪಿಡಿದನಿದು ಪಿಡಿದನಿದು ಕರುಸಲೇ ಪಿಡಿದನಿದು 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 ಕರುಸಲೇ ಪಿಡಿದನಿದು ನರಕುರಿಗಳನ್ನ ಪಡಿವಿದಲಿನ ಪರಿಪರಿವಿದಲ್ಲಿ ಬರುವರ ಕೊಡುವೆ. ನರಕುರಿಗಳನ್ನ ಪಡಿವಿದಲಿನ ಪರಿಪರಿವಿದಲ್ಲಿ ಬರುವರ ಕೊಡು. ನನ್ನ ಹದಬಡಿ ಸದಬಡಿವೆ ನಾವು ಬರದಿಂದ ಸೇರುವೆ ಲಂಕಾಪುರವ ಪಿಡಿದನಿದು ಪಿಡಿದನಿದು ಕರುಸಲೇ ಪಿಡಿದನಿದು. ಯಾರೋ ಶ್ರೀಧನಿಯೋ ಹೇಳ್ತಿರೋದಲ್ಲ, ಅಯ್ಯ ಹೇಳ್ತಾ ಬರ್ತಿರೋದು. ಯಾರು ನೀನು? ಆಕೆ ಯಾರು ಹೇಳೋ? ಎಲ್ಲವೋ ಮುಗಿಯಂತೆ ಹೆಚ್ಚಾಗಿ ಕೂಗಬೇಡ. ಈಕೆಯು ನನ್ನ ಪತ್ನಿಯು. ಛೀ ದುಷ್ಟ, ನಿನ್ನ ನಾಲಿಗೆ ಸೀಳಬಾರದೆ. ನಿನ್ನ ನಾಲಿಗೆ ಸೀಳಬಾರ್ದ? ರಾಮಚಂದ್ರನ ಎಂಟಿಯೋ ನನ್ನ ಎಂಟಿ ಎಂದು ಬರುತ್ತೀಯ? ಈಕೆಯು ನಿನಗೆ ಮಾತೆಯಾಗಿ ತರಾಗಿರಬಹುದು, ನನಗೆ ಮಾತ್ರ ಪತ್ನಿ. ಪಡ ಪಡ ಕಡಿದಿಡಿದ ಬಿಡೆ ಶಿರವನ್ನೇ ಕಲ್ವಿಸಿಡುವೆ. ಪಡ ಪಡ ಕಡಿದಿಡಿದ ಬಿಡೆ ಶಿರವನ್ನೇ ಕಲ್ವಿಸಿಡುವೆ.
ರಾಜನಿಗೂ ಈ ದುರವಸ್ಥೆ ಒದಗಿದೆ. ಈ ಜಾನಕಿ! ಸ್ವಾಮಿಗೆ ತಿಳಿಸುವ ತನಕ ನಿನ್ನ ಪ್ರಾಣವು ಹೋಗದಿರಲಿ. ಜಾನಕಿ, ನಿನ್ನ ಸಹಾಯಕ್ಕಾಗಿ ಬಂದ ಈ ಮುದಿಹದ್ದಿನ ಗತಿ ಏನಾಯ್ತು ನೋಡಿದೆಯಾ? ಎಲೆ ನನ್ನ ಪುಷ್ಪಕ ವಿಮಾನವೇ, ನಡೆ ಹೋಗುವ. ಲಕ್ಷ್ಮಣ, ನಿನಗೆ ಶುಭವಾಗಲಿ. ಸೀತೆ ಓರ್ವಳನ್ನು ಆಶ್ರಮದ ಬಿಳಿ ವೇತಕ್ಕಾಗಿ ಬಂದೆ. ಅಗ್ರಜ, ಮಾತೆಯವರಿಗೆ ಎಷ್ಟು ಬಗೆಯಾಗಿ ಹೇಳಿದರೂ ತಮ್ಮ ಆರ್ತಧ್ವನಿಯನ್ನು ಕೇಳಿ ಕರ್ಣ ಕಠೋರವಾದ ಮಾತುಗಳನ್ನಾಡಿ ನನ್ನನ್ನು ಕಳಿಸಿದರು. ಅಗ್ರಜ, ಲಕ್ಷ್ಮಣ, ಎಂತಹ ಕಾರ್ಯವನ್ನು ಮಾಡಿದೆ. ನಡಿ, ಆಶ್ರಮದ ಬಳಿ ಜಾಗೃತಿಯಾಗಿ ಹೋಗೋಣ. ಸೀತಾ 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 ಲಕ್ಷ್ಮಣ, ಸೀತೆಯು ಎಲ್ಲಿಯೂ ಕಾಣುವುದೇ ಇಲ್ಲವಲ್ಲ? ಅಗ್ರಜ, ಗೋದಾವರಿ ತೀರಕ್ಕೇನಾದರೂ ಹೋಗಿರಬಹುದು, ನೋಡಿಕೊಂಡು ಬರುತ್ತೇನೆ. ಅಗ್ರಜ. ಜಾನಕಿ, ಮನೋಹರೇ, ವಲ್ಲಭೆ, ಎಲ್ಲಿರುವೆ? ಅಗ್ರಜ, ಅಲ್ಲೂ ಇಲ್ಲ. ಅಗ್ರಜ, ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲ ಮುಖಿ. ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲ ಮುಖಿ. ಜಾನಕಿ, ಪಂಚವಟಿ ಪ್ರಿಯ ಪುಣ್ಯ ರೂಪಿಣಿ ಗೋದಾನಂದನ ಅಂಜಗಮನಿ. ಸೀತಾ, ಜಾನಕಿ, ಪಂಚವಟಿ ಪ್ರಿಯ ಪುಣ್ಯ ರೂಪಿಣಿ ಗೋದಾನಂದನ ಅಂಜಗಮನಿ. ಜಾನಕಿ, ಚಿತ್ರಕೂಟ ಸಂಚಾರಿಣಿ ತರುಣಿ. ಸೀತಾ ಸೀತಾ ಜಾನಕಿ, ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯ ಉಲ್ಲಾಸಿನಿ. ಅಯೋಧ್ಯ ಜನಮನ ಹೃದಯ ಉಲ್ಲಾಸಿನಿ. ಪ್ರಾಣ ಸಖಿ ಹಗಲಿದೆಯ ಕಮಲ ಮುಖಿ. ಜಾನಕಿ, ಜಾನಕಿ, ಮನೋಹರೇ, ಎಲ್ಲಿರುವೆ? ನೀನಿಲ್ಲದೆಲ್ಲಯ ಬಾಳಿದು ವಿಫಲ. ಸೀತಾ, ನೀನಿಲ್ಲದೆಲ್ಲಯ ಬಾಳಿದು ವಿಫಲ. ಸೀತಾ ಸಂಚಿತ ಸಂಚು ಜಾಲ. ಸೀತಾ, ಜಾನಕಿ, ನೀನಿಲ್ಲದೆಲ್ಲಯ ಬಾಳಿದು ವಿಫಲ. ಸೀತಾ ಸಂಚಿತ ಸಂಚು
ಸೀತಾ, ಜಾನಕಿ, ಮನೋಹರೆ, ಎಲ್ಲಿರುವೆ? ಹಾ ಲಕ್ಷ್ಮಣ, ಜಾನಕಿಯ ಮುಖವನ್ನು ಪುನಃ ನೋಡುವೆನೆ. ಹಾ ಮೃಗವನ್ನು ತರುವುದಕ್ಕಾಗಿ ನನ್ನನ್ನು ಕಳುಹಿಸಿ ನೀನು ಎಲ್ಲಿ ಮಾಯವಾದೆ? ಹಾ ಮೃಗದ ಗೊಡವೆ ಎಷ್ಟು ಬೇಡವೆಂದು ಎಷ್ಟು ಬಗೆಯಾಗಿ ಹೇಳಿದಾಗ್ಯೂ ನೀನು ಕೇಳದೆ ಹಠವನ್ನು ಹಿಡಿದೆಯಲ್ಲ. ಅಯ್ಯೋ ಜಾನಕಿ, ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ? ನಾನು ವನವಾಸಕ್ಕೆ ಹೊರಡುವ ಕಾಲದಲ್ಲಿ ಪಟ್ಟಣದಲ್ಲಿ ಇರು ಎಂಬುದಾಗಿ ಎಷ್ಟು ಬಗೆಯಾಗಿ ಹೇಳಿದಾಗ್ಯೂ ಕೇಳದೆ ಹಠವನ್ನು ಹಿಡಿದೆಯಲ್ಲ. ನಿಮ್ಮ ನಗಲಿದ ಈ ಪಟ್ಟಣವೇ ಕಾಡಾಗಿರುವುದು ಎಂಬುದಾಗಿ ಹೇಳಿ ನಮ್ಮನ್ನು ತೊರೆದು ಎಲ್ಲಿ ಮಾಯವಾದೆ? ಹಾ ಜಾನಕಿ, ಮನೋಹರೆ, ವಲ್ಲಭೆ, ಎಲ್ಲಿರುವೆ?
ಕಾಂತ ಯುಗದಿಂದ ಮುಂಚಿತವಾದ ಲಕ್ಷ್ಮಣ, ಅಗ್ರಜ. ಹಾ ಜಾನಕಿ, ನನ್ನನ್ನು ತೊರೆದು ಎಲ್ಲಿ ಮಾಯವಾದೆ? ನಿನ್ನನ್ನು ತೊರೆದು ಈ ನನ್ನ ಜೀವವು ಉಳಿಯುವುದೇ? ಅಗ್ರಜ, ಅಗ್ರಜ, ಚಿಂತಿಸಿ ಫಲವೇನು? ಮಾತೆಯವರ ವಿಚಾರದಲ್ಲಿ ಈ ರೀತಿಯಾಗಿ ಆಲೋಚನೆ ಇಟ್ಟುಕೊಂಡರೆ ಏನು ಪ್ರಯೋಜನ? ಮಾತೆಯವರು ಎಲ್ಲಿ ಆದರೂ ಇರಬಹುದು, ಹುಡುಕಿ ನೋಡೋಣ. ಅಗ್ರಜ, ಇಲ್ಲಿ ಯಾವುದೋ ಭೂತವು ಬಿದ್ದಿರೋದು, ಇದನ್ನೀಗಲೇ ಧ್ವಂಸ ಮಾಡೋಣ. ಅಗ್ರಜ. ಲಕ್ಷ್ಮಣ, ಸ್ವಲ್ಪ ಸಮಾಧಾನ ಹೊಂದು ಸಮೀಪಕ್ಕೆ ಹೋಗಿ ನೋಡೋಣ, ವಿಚಾರವೇನೆಂದು ತಿಳಿಯೋಣ. ರಾಮ 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 ಶ್ರೀರಾಮ ರಾಮ 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 ಶ್ರೀರಾಮ. ಅಯ್ಯ, ನೀನು ಯಾರು? ನೀನು ಇಲ್ಲಿ ಬಿದ್ದಿರಲು ಕಾರಣವೇನು? ಅಯ್ಯ, ನೀವು ಯಾರು? ಅಯ್ಯ, ಅದನ್ನು ತಿಳಿಸಿ. ನಾವು ಅಯೋಧ್ಯೆ ಅಧಿಪತಿಯಾದ ದಶರಥರಾಯನ ಮಕ್ಕಳು. ನನ್ನನ್ನು ರಾಮನೆಂದು, ಈತನು ನನ್ನ ತಮ್ಮ ಲಕ್ಷ್ಮಣನೆಂದು ಕರೆಯುವರು. ರಾಮಚಂದ್ರನೇ, ನೀನೇನಾದರೂ ನನ್ನ ಸೀತೆಯ ನೆಲೆಯನ್ನು ಕಂಡಿದ್ದರೆ ದಯವಿಟ್ಟು ತಿಳಿಸು. ರಾಮಚಂದ್ರ, ರಾಮ 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 ರಾಮ. ಲಕ್ಷ್ಮಣ, ಅಗ್ರಜ. ಲಕ್ಷ್ಮಣ, ಈ ಪಕ್ಷಿರಾಜನು ಎಂತಹ ಶೂರನು! ನಮಗೋಸ್ಕರವಾಗಿ ಯುದ್ಧವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಂಡಿರುವನು. ಈತನ ಅಂತ್ಯಕ್ರಿಯಾದಿಗಳನ್ನು ಮಾಡಿ ಮುಂದಕ್ಕೆ ಹೋಗೋಣ ನಡೆ. ಅಪ್ಪಣೆ ಅಗ್ರಜ. ಪ್ರಾಣ ತ್ಯಾಗ ಮಾಡಿಕೊಳ್ಳುವುದೇ ಉತ್ತಮವೆಂದು ತೋರುತ್ತಿರುವುದು. ಅಗ್ರಜ, ಮಾತೆಯವರ ವಿಚಾರದಲ್ಲಿ ಏತಕ್ಕೆ ಈ ರೀತಿಯಲ್ಲಿ ಕುತೂಹಲ ಪಡಿರಿ? ಈ ಪರ್ವತಾಗ್ರದಲ್ಲಿ ಮಾತೆಯವರು ಎಲ್ಲಿಯಾದರೂ ಇರೋದು, ಶ್ರಮಪಟ್ಟು ಹುಡುಕೋಣ, ನಡೆಯಿರಿ. ಲಕ್ಷ್ಮಣ, ಅದು ಅಲ್ಲಿ ಕಾಣುವ ಪರ್ವತವನ್ನತ್ತಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದೇ ಉತ್ತಮವೆಂದು ತೋರುತ್ತಿರುವುದು. ಇಲ್ಲ ಆಂಜನೇಯನೇ, ಯಾರಿವರು ರಾಜಕುಮಾರರು? ಕದಂಬನೆಂಬ ರಾಕ್ಷಸನನ್ನು ಪರ್ವತವೊಂದು ಭಾವಿಸಿ ಹತ್ತುತ್ತಿರುವುದು. ಅವರನ್ನು ಹತ್ತ ಬಿಡೊಂದು ಹೋಗಿ ಹೇಳು. ಅದು ಪರ್ವತವಲ್ಲ, ಕಬಂಧನೆಂಬ ದೇಹವು ಪರ್ವತಾಕಾರದಲ್ಲಿ ಬಿದ್ದಿರುವುದು. ಹಿಂತಿರುಗಿ ಹಿಂತಿರುಗಿ. ಪುನರುಗಲೋ ಜನರಾರಿಗರಾಗ ವಂದಿಪೆಯೋಗ್ಯರೋ ತೋರುವರಾಗ. ಪುನರುಗಲೋ ಜನರಾರಿಗರಾಗ ವಂದಿಪೆಯೋಗ್ಯರೋ ತೋರುವರಾಗ. ಪಾಲನ ಕಾರ್ಯಕ್ಕೆ ಬಾಧಿಗ ಪಾಲನ ಕಾರ್ಯಕ್ಕೆ ಬಾಧಿಗ ಪಾಲನ ಕಾರ್ಯಕ್ಕೆ ಬಾಧಿಗ. ವಿಶ್ವಮಾರ್ತಿಗಳು ತಾವಿರಬಹುದೇ, ವಿಶ್ವಮಾರ್ತಿಗಳು ತಾವಿರಬಹುದೇ. ಪುನರುಗಲೋ ಜನರಾರಿಗರಾಗ ವಂದಿಪೆಯೋಗ್ಯರು ತೋರುವರಾಗ. ನಾರು ಮುಡಿಗಳ ಧರಿಸಿರಲೇಕೆ, ನಾರು ಮುಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಟೆಗಳ ಕಟ್ಟಿರಲೇಕೆ, ಶಿರದಲ್ಲಿ ಜಟೆಗಳ ಕಟ್ಟಿರಲೇಕೆ, ಹರದಲ್ಲಿ ಚಾಪವ ಬಿಡಿದಿರಲೇಕೆ.
ಹೊನರುಗಲೋಚನ ರಾರಿಗರಾಗ ವಂದಿಪೆ ಯೋಗ್ಯರು ತೋರುವರಾಗ ಹೊನರುಗಲೋಚನ. ಈ ಮಹಾತ್ಮರಿಂದ ಕಬಂದರ ಶಾಪ ವಿಮೋಚನೆ ಆಯಿತು ಅಂದ ಮೇಲೆ ಇವರು ಯಾರೋ ಮಹಾತ್ಮರೇ ಆಗಿರಬಹುದು. ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ. ಜಟಾವಲ್ಕಲ ದಾರಿಗಳಾಗಿರುವರಲ್ಲ, ಋಷಿಕುಮಾರರೆಂದು ಭಾವಿಸೋಣವೇ. ಧನುರ್ಧಾರಿಗಳಾಗಿರುವರಲ್ಲ, ರಂಜಿತ ಕಾಯನಾಗಿ ರಾರಾಜಿಸುತ್ತಿರುವ ಈತನು ಆ ರಾಜಶೇಖರನೇ. ರಾಜಶೇಖರನೇ ಆಗಿದ್ದೊಡೆ ತಲೆ ಮೇಲೆ ಪರಮಪಾವನ ಗಂಗಾಮಾತೆ ಇಲ್ಲ ಅಂದ ಮೇಲೆ ಈತನು ಗಂಗಾಧರನಲ್ಲ. ಪದ್ಮನಯನನು ಪದ್ಮ ಸಂಭವನಾಗಿ ಪದ್ಮಾಸನದಲ್ಲಿ ಕುಳಿತಿರುವ ಈತನನ್ನು ಆ ಬ್ರಹ್ಮದೇವನೆಂದು ಭಾವಿಸೋಣವೇ. ಬ್ರಹ್ಮದೇವನೇ ಆಗಿದ್ದೊಡೆ ಕರದಿ ಕಂಟಾಣಿಗಿಲ್ಲ, ತುಳಸಿ ಜಪಸರ ಮಾಲೆಗಳಿಲ್ಲ, ಮೇಲ್ನಾಲ್ಕು ಸಿರಗಳಿಲ್ಲ ಅಂದ ಮೇಲೆ ಈತನು ಆ ಸರಸಿಜೋತ್ತಮನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ಆ ಶ್ರೀಮನ್ನಾರಾಯಣನೇ. ಆ ನಾರಾಯಣನೇ ಆಗಿದ್ದೊಡೆ ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮಕುಟ ರತ್ನಾಂಬರವರ ಧರಿಸಿಲ್ಲ ಅಂದ ಮೇಲೆ ಪ್ರಹ್ಲಾದ ವರದ ಈಶ ಈತನಲ್ಲ, ಈತನಲ್ಲ ಮತ್ತಾರಾಗಿರಬಹುದು? ಇವನ್ಯಾರೋ ವನಚರ ಇವನಾರೋ ವನಚರ ರಾಕಾರದಿ ಬರುದಿಯ ಮುದದಿಂದ ಇವನಾರೋ ವನಚರ. ಲಕ್ಷ್ಮಣ ಒಳೆವ ಕಿರೀಟ ಕುಂಡಲ ಮಣಿಭೂಷಣಕ್ಕೆ ಒಳೆವ ಕಿರೀಟ ಕುಂಡಲ ಮಣಿಭೂಷಣಂಗೆ ಧರಿಸಿದ ನಿರ್ಮಲ ದೇಹಗಳು ಇವನಾರೋ ವನಚರ ರಾಕಾರದಿ ಬರುದಿಯ ಮುದದಿಂದ ಇವನಾರೋ ವನಚರ. ಲಕ್ಷ್ಮಣ, ಅಗ್ರಜ, ಈತನ ಕಿವಿಯಲ್ಲಿರತಕ್ಕಂಥ ಕರ್ಣ ಕುಂಡಲಗಳನ್ನು ಆಹಾ ಎಷ್ಟೊಂದು ಶೋಭಾಯಮಾನವಾಗಿ ಬೆಳೆಯುತ್ತಿರಬಹುದು. ಆಹಾ, ಇದೇನು ಆಶ್ಚರ್ಯವೋ, ಇದೇನು ಆಶ್ಚರ್ಯವೋ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಎಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸಾಂತ್ವದಳೋ ಸಂತಸವ ತಾಳ್ದೆ ಯಮ್ಮ ಮುನ್ನಂದ ನುಡಿಯ ನುಡಿಯ ಯಮ್ಮ ಮುನ್ನಂದ ನುಡಿಯ ನುಡಿಯ ಆ ನುಡಿ ಎಂದು ಸಮ್ಮತವಾಯ್ತು ನೋಡಿ ತಿಳಿಗೆ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಎಲ್ಲಪ್ಪ ಬಂದ ಚಿಂತೆಯನ್ನೇ ತಕೆ ಆದೋ ಆನಂದ ಆನಂದ ಆನಂದ
ಬಂದ ಧನ್ಯನಾದೆ ಧನ್ಯನಾದನು ಜಗಗಳಲೆ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಕರಿಯೋ ತಾನು ತಲೆಗೊಲಿದು ಪ್ರತ್ಯಕ್ಷನಾದ 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 ಆಕ ಈ ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರಿಸಿತು ಎಂದ ಮೇಲೆ ಒಂದು ನನ್ನ ತಾಯಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತು. ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ನೋಡಿ ಗುರುತಿಸುವರೋ ಅವರೇ ನಿನ್ನನ್ನು ಕಾಪಾಡುವ ಪ್ರಭುಗಳು ಎಂದು ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಇವರು ಯಾರೆಂಬುದನ್ನು ಹತ್ತಿರಕ್ಕೆ ಹೋಗಿ ವಿಚಾರಿಸುವರು. ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನು ಪೇಳೆ ರವಿಕುಲದಾರಸು ದಶರಥಾಂಕಿತನ ಸುತರೈ ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಸಿರದಿ ಶೀರ್ಷವಲ್ಕಗಳೇಕೆ ಶ್ರಮಗಳೇ ವನದೇ ಸಂಚರಿಸಲೇಕೆ ಏಳು ವರುಷ ವನವಾಸವನ್ನನುಭವಿಸಲ್ 7 ವರ್ಷ ವನವಾಸವನ್ನನುಭವಿಸಲ್ ಈ ರೀತಿ ಇರಲೆಂದು ಜನಕನಾಜ್ಞೆಯೋ ಒಪಿರೆಲ್ಲಿಗೆ ಮುಂದೆ ಒಪಿರೆಲ್ಲಿಗೆ ಮುಂದೆ ಪವನಾತ್ಮರ ಬೇಳೆ ಪಾರಮಾರ್ಥ ಸಂಗತಿಯನು ಪ್ರಾರ್ಥಿಸುವೆನು. ಪಾಪಿ ರಾವಣ ನನ್ನ ಪತ್ನಿಯನ್ನು ಕದ್ದೊಯ್ದ. ಆಭರಣ ಕೊಡ್ತಾರೆ. ಪಾಪಿ ರಾವಣ ನನ್ನ ಪತ್ನಿಯನ್ನು ಕದ್ದೊಯ್ದ. ಪದವರಿಯದೆ ಹೋಗುತ್ತಿರ್ವೆವಯ್ಯ. ಅನಿತಾದೊಡೆ
ಅನಿತಾದೊಡೆ ಆಭರಣಗಳ್ಯಾರವಿದು ನೋಡಿರಯ್ಯ ಆರ್ತ ಧ್ವನಿಯಲೆ ಓರ್ವಳೆಸದಳಿಲ್ಲಿ ಯಾರಾದರೆ ನಡೆ ಅಕಟ ಕಟ ಕಂಡನು ಸೀತೆಯ ಭರಣಗಳಿವು ಆಕಾರವೇ ಬಂದು ಮುಂದೆ ನಿಂತಂತೆ ಯಾರಾದರೆ ನಡೆ ನೀ ನಮ್ಮ ಪ್ರಾಣವೋ ಯಾರಾದರೆ ನಡೆ ನೀ ನಮ್ಮ ಪ್ರಾಣವೋ ಓ ಬೇರೆಲ್ಲವಯ್ಯ ವಾಯುನಂದನನು ನಾನು ರಾರಾಜು ಸೈ ಪರಮಾರ್ಥ ಶ್ರೀರಾಮದೂತ ಹನುಮಂತನು ನಾನು ದೇವರ ಸನ್ನಿಧಾನಕ್ಕೂ ಮಕ್ಕಳಿರುವ ಮನೆಗೂ ಗುರು ಸನ್ನಿಧಾನಕ್ಕೂ ರಿಕ್ತಾಸ್ತದಿಂದ ಹೋಗಬಾರದೆಂದು ಸುದ್ದಿ ಸಮ್ಮತವಿರದಿಂದ ಇರುವುದರಿಂದ ಇಲ್ಲಿ ಕಾಣುವ ವನದಲ್ಲಿ ಫಲಪುಷ್ಪಗಳನ್ನು ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಬರದೀನ ದಯಾಳು ನಾನಮಿಸುವೆ ಬರದೀನ ದಯಾಳು ಪ್ರೇಣಿ ಕೇತನ ಪಾಲಯ ಮಾಂದ್ರೇಣಿ ಕೇತನ ಅಮ್ಮನೆಲ್ಲ ನುಡಿ ನಂಬಿದನಮ್ಮ ಅಮ್ಮನೆಲ್ಲ ನುಡಿ ನಂಬಿದನಮ್ಮ ಧನ್ಯನ ಮಾಡಿಕೊ ಮಾದನ ಪ್ರಭುವೆ ಧನ್ಯನ ಮಾಡಿಕೊ ಮಾದನ ಪ್ರಭುವೆ ಜಯ ಕೇತನ ಪಾಲಯ ಮಾತೇನೆ ಕೇತನ ಮಂಗಳಂ ರಾಮಚಂದ್ರಾಯ ಮಹನೀಯ ಗುಣತ್ರಾಯ ಕೌಸಲ್ಯ ತನುಜಾಯ ನಮಸ್ತೆ ನಮಸ್ತೆ ನಮಸ್ತೆ
ರಘುಕುಲ ರಾಮ, ಜಾನಕಿ ಸೋಮ, ಈ ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಅಯ್ಯ ವಾನರನೇ, ನಮ್ಮದು ಅಯೋಧ್ಯ ನಗರ. ನನ್ನನ್ನು ದಶರಥರಾಯನ ಮಕ್ಕಳು ನನ್ನನ್ನು ರಾಮನೆಂದು, ಈತನು ನನ್ನ ತಮ್ಮ ಲಕ್ಷ್ಮಣನೆಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷ ವನವಾಸ ಮಾಡಲಿಕ್ಕೋಸ್ಕರವಾಗಿ ಬಂದಿರಬೇಕು. ಅಯ್ಯ ನೀನು ಯಾರು? ನಿನ್ನ ವೃತ್ತ? ಅಯ್ಯ ನೀನು ಯಾರು? ನಿನ್ನ ತಂದೆ ತಾಯಿಗಳಾರು? ತಿಳಿಸು. ದೇವ, ಕೇಸರಿ ಎಂಬ ಕಪಿಕುಲಾದ್ಯನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾಗಿ ವಾಯುದೇವರ ಪ್ರಸಾದದಿಂದ ಜನಿಸಿರುವ ನನ್ನನ್ನು ಹನುಮಂತನೆಂತಲೂ, ವಾಯುಪುತ್ರನೆಂತಲೂ, ಮಾರುತಿ ಅಂತಲೂ, ಆಂಜನೇಯನೆಂತಲೂ ಕರೆಯುವರು ದೇವ. ನನ್ನೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಾದ ವಾಲಿಗೆ ಎದರಿ ಅದೋ ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ವಾಸಿಸುತ್ತಿರುವನು. ಅಲ್ಲಿ ಮತಂಗ ಮಹರ್ಷಿಗಳ ಆಶ್ರಮವಿರುವುದು ದೇವ. ನನ್ನೊಡೆಯನಿಗೆ ನಾನು ಸಚಿವ ಸ್ಥಾನದಲ್ಲಿರುವೆನು. ತಾವು ಅಲ್ಲಿಗೆ ಬಂದರೆ ಆತನ ಸ್ನೇಹವನ್ನು ಮಾಡಿಸುವೆನು ದೇವ. ಅಯ್ಯ, ನಾವು ಈ ಪರ್ವತಾಗ್ರವನ್ನೆಲ್ಲ ಸುತ್ತಿ ಬಹಳ ಬಳಲಿರುವೆವು. ಆದ್ದರಿಂದ ನಿಮ್ಮ ಒಡೆಯನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಓ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ, ನಮ್ಮನ್ನು ಕಾಪಾಡುವ ಪ್ರಭುಗಳು ಬಂದಿದ್ದಾರೆ. ಪಾಹಿ ಪದ್ಮದನಾಯ ದಾಕ್ಷಣ, ಪಾಹಿ ಸುರ ಲಕ್ಷಣ, ಪಾಹಿ ಶಂಕರ ಭವಬಂಧನ. ಪಾಹಿ ನಿತ್ಯ ನಿರಂಜನ, ಪಾಹಿ ಶಂಕರ ಗೌರವ ಪಾಲಕ, ಪಾಹಿ ಮಾಂ ವರರಾಘವ. ಸರ್ವರಿಗೂ ಶುಭವಾಗಲಿ. ಅಯ್ಯ, ನೀನು ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಲು ಕಾರಣವೇನು? ಸ್ವಾಮಿ, ನಮ್ಮ ಒಡೆಯನಾದ ವಾಲಿಯು ಪಟ್ಟಣದಲ್ಲಿ ಸುಖವಾಗಿರುವಾಗಿ ದುಂದುಬೆಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದು ಒಂದು ಗವಿಯೊಳಗೆ ಪ್ರವೇಶ ಮಾಡಿದ್ದರು. ಆಗ ಬಲಶಾಲಿಯಾದ ರಾಕ್ಷಸನು ನಮ್ಮ ಅಣ್ಣನನ್ನು ಕೊಂದಿರಬೇಕೆಂದು ತಿಳಿದು ಗವಿಲ ಬಾಗಿಲಿಗೆ ದೊಡ್ಡ ಗುಂಡನ್ನು ಹಾಕಿ ಪ್ರಾಣಭಯದಿಂದ ಪಟ್ಟಣವನ್ನು ಸೇರಿಕೊಂಡನು. ಆ ದುಂದುಬಿಯನ್ನು ಕೊಂದು ನನ್ನನ್ನು ಬಾಗಿಲ ಬಳಿಯಲ್ಲಿ ಇರಬೇಕೆಂದು ನೇಮಿಸಿ ಹೊರಕ್ಕೆ ಹೊರಟು ಹೋದರು. ಅಲ್ಲಿಂದ ನಾನು ಋಷಿಮುಖ ಪರ್ವತದಲ್ಲಿ ಇರುವನು. ಲಕ್ಷ್ಮಣ, ನೋಡಿದೆಯಾ ಪ್ರಪಂಚದಲ್ಲಿ ಎಂತಹ ದುಷ್ಟ ಕಾರ್ಯಗಳು ನಡೆಯುವುದೆಂದು? ಎಲೆ ಸುಗ್ರೀವರಾಜನೇ, ನೀನಿನ್ನು ನಿಶ್ಚಿಂತನಾಗಿರು. ನಿನ್ನ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರಿ. ಇಂದಿನ ದಿವಸವೇ ನಿನಗೆ ಕಿಷ್ಕಿಂಧ ರಾಜಾಭಿಷೇಕವನ್ನು ಮಾಡಿಸುತ್ತೇನೆ. ವಾಲಿಯು ಸಾಮಾನ್ಯನಲ್ಲ ಮಹಾಸ್ವಾಮಿ. ಕೇಳು ರಾಘವನೇನು ಅಂದಮೋನೇಶ್ವರ, ಅಂದಮೋನೇಶ್ವರ ಎಂದು ಕೇಳುವೆನೋ. ಕೇಳು ರಾಘವನೇನು ಮಾತಂದ. ಒಂದೇ ಬಾಳಕ್ಕೆ ಸಪ್ತ ತಾಳೆ ಮರವ, ಒಂದೇ ಬಾಳಕ್ಕೆ ಸಪ್ತ ತಾಳೆ ಮರವ. ಯಾರು ಜಯಿಸಿದವರು, ಯಾರು ಜಯಿಸಿದವರು, ಅಂತಿಕನು ವಾಲಿಯೇ